ಭೂಮಿ ಚವ್ಹಾಣ್ ಅಹಮದಾಬಾದ್ ನಲ್ಲಿ ಇರುವ ತನ್ನ ಪೇರೆಂಟ್ಸ್ ಮನೆಯಿಂದ ಲಂಡನ್ ನಲ್ಲಿ ಇರುವ ತನ್ನ ಹಸ್ಬೆಂಡ್ ಹತ್ತಿರ ಹೋಗುವುದಕ್ಕೆ ಎಷ್ಟೊಂದು ಡ್ರೀಮ್ಸ್ ನೊಂದಿಗೆ ಆಸೆಯಿಂದ ಪ್ಲಾನ್ಸ್ ನೊಂದಿಗೆ ರೆಡಿ ಆಗಿದ್ರು. ಏರ್ಪೋರ್ಟ್ ಗೆ ಹೋಗುವ ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಗೆ ಸಿಕ್ಕಾಕಿಕೊಂಡು ಜಸ್ಟ್ 10 ನಿಮಿಷ ಲೇಟ್ ಆದ ಕಾರಣಕ್ಕೆ ಏರ್ಪೋರ್ಟ್ ನ ಸಿಬ್ಬಂದಿ ಆಕೆಯನ್ನ ಫ್ಲೈಟ್ ನಲ್ಲಿ ಕೂತುಕೊಳ್ಳುವುದಕ್ಕೆ ಬಿಡೋದಿಲ್ಲ. ಆಕೆ ಅವರನ್ನ ತುಂಬಾ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ, ಬೇಡಿಕೊಳ್ಳುತ್ತಾಳೆ, ಕಡೆಗೆ ಕಣ್ಣೀರನ್ನು ಸಹ ಹಾಕುತ್ತಾಳೆ. ಆದರೂ ಕೂಡ ಆಕೆಯನ್ನ ಫ್ಲೈಟ್ ಹತ್ತುವುದಕ್ಕೆ ಬಿಡೋದಿಲ್ಲ. ಎಷ್ಟೊಂದು ಡ್ರೀಮ್ಸ್, ಸಾವಿರಾರು ರೂಪಾಯಿ ಕೊಟ್ಟು ತಗೊಂಡ ಟಿಕೆಟ್ ಎಲ್ಲವೂ ಕೂಡ ವೇಸ್ಟ್ ಆಗತ್ತೆ. ಫ್ರಸ್ಟ್ರೇಟ್ ಆಗಿ ನೋವಿನಲ್ಲಿ ನನಗೆ ಯಾಕೆ ಪ್ರತಿ ಸಾರಿ ಈ ತರ ಆಗತ್ತೆ ಅಂತ ಕುಗ್ಗಿ ಹೋಗುತ್ತಾಳೆ. ಆದರೆ ಸ್ವಲ್ಪ ಸಮಯದಲ್ಲಿ 1-2 ನಿಮಿಷದ ನಂತರ ಯಾವ ಒಂದು ಫ್ಲೈಟ್ ಮಿಸ್ ಆಗಿತ್ತಲ್ಲ, ಆ ಫ್ಲೈಟ್ ಕ್ರಾಶ್ ಆಗಿರುವ ವಿಷಯ ಗೊತ್ತಾಗಿ ತಾನು ಇಷ್ಟಪಟ್ಟ ಪ್ರಕಾರ ಆ ಫ್ಲೈಟ್ ನಲ್ಲಿ ಹತ್ತಿದ್ದರೆ ಇವತ್ತು ನಾನು ಜೀವಂತವಾಗಿ ಇರ್ತಾ ಇರ್ಲಿಲ್ಲ ಅಂತ ಗೊತ್ತಾಗತ್ತೆ. ದೇವರು ಒಂದೊಂದು ಸಾರಿ ನಮ್ಮ ಪ್ಲಾನ್ಸ್ ಅನ್ನ ಡಿಸ್ಟ್ರಾಯ್ ಮಾಡುತ್ತಾನೆ. ಒಂದೊಂದು ಸಾರಿ ನೀವು ಎಷ್ಟೇ ಬಲವಾಗಿ ಬೇಡಿಕೊಂಡರೂ ಕೂಡ ನಿಮಗೆ ಏನನ್ನು ಕೂಡ ಕೊಡೋದಿಲ್ಲ. ಯಾಕಂದರೆ ಆ ಮೇಲೆ ಇರುವವನಿಗೆ ಚೆನ್ನಾಗಿ ಗೊತ್ತು ನೀವು ಏನನ್ನ ಬೇಡಿಕೊಂಡಿರುತ್ತೀರಾ ಅದು ನಿಮಗೆ ಕರೆಕ್ಟ್ ಅಲ್ಲ ಅಂತ. ಇವತ್ತಿನ ದಿನ ನೀವು ಅಂದುಕೊಳ್ಬಹುದು, ಯಾಕೆ ನನ್ನ ಲೈಫ್ ನಲ್ಲಿ ಈ ತರ ಆಗ್ತಾ ಇದೆ ಅಂತ. ಬೇರೆ ಎಲ್ಲರ ಲೈಫ್ ಚೆನ್ನಾಗಿ ಇದೆ ಅಲ್ವಾ, ನನಗೆ ಯಾಕೆ ಆ ದೇವರು ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ನೀವು ಅಂದುಕೊಳ್ಬಹುದು. ಆದರೆ ಯಾವುದೋ ಒಂದು ದಿನ ಆಗುವ ಟೈಮ್ ನಲ್ಲಿ ಎಲ್ಲ ಆಗತ್ತೆ, ನನಗೆ ಒಳ್ಳೆಯದೇ ಆಗಿದೆ ಅಂತ ನೀವು ರಿಯಲೈಸ್ ಆಗುತ್ತೀರಾ. ಅದಕ್ಕೆ ಆ ದೇವರ ಪ್ಲಾನ್ಸ್ ಮೇಲೆ ನಂಬಿಕೆಯನ್ನ ಇಟ್ಟುಕೊಳ್ಳಿ. ನಿಮ್ಮ ಲೈಫ್ ನಲ್ಲಿ ಇವಾಗ ಏನು ಆಗುತ್ತಿದೆ ಅದು ನಿಮ್ಮ ಒಳ್ಳೆಯದಕ್ಕೆ.